ಬೆಂಗಳೂರಲ್ಲಿ 3 ಮೂಲೆಯಲ್ಲಿ 3 ಡ್ರಗ್ ಫ್ಯಾಕ್ಟರಿ ನಡೀತಾ ಇದೆ. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಅದರ ಮೇಲೆ ರೇಡ್ ಅನ್ನ ಮಾಡಿ ಸೀಸ್ ಅನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಬಿವಿಪಿ ಈಗ ಸಿಡಿದಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸ ಮುಂದೆ ಹೋಗಿ ಮುತ್ತಿಗೆಗೆ ಯತ್ನಪಟ್ಟರು. ಈ ಸಂದರ್ಭದಲ್ಲಿ ಹೈಡ್ರಾಮಾ ನಡೆಯಿತು. ಪ್ರತಿಭಟನಾ ನಿರತರು ಪರಮೇಶ್ವರ್ ಅವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗ್ತಾರೆ. ಸರ್ಕಾರ ವಿಫಲ ಆಗಿದೆ. ಮತ್ತೆ ಅಂತಹ ಪರಿಸ್ಥಿತಿ ಇದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ನೋಡಿ ಡ್ರಗ್ಸ್ ಫ್ಯಾಕ್ಟರಿ ಎಲ್ಲ ಕಂಡುಹಿಡಿಯಕ್ಕಾಗಿಲ್ಲ. ವಿದ್ಯಾರ್ಥಿಗಳನ್ನ ಎಲ್ಲ ಮಾಡ್ತಾ ಇದ್ದಾರೆ. ಹೋರಾಟ ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎಬಿವಿಪಿ ಅವರು ಮುತ್ತಿಗೆಗೆ ಯತ್ನಿಸ್ತಾರೆ, ಪರಮೇಶ್ವರ್ ಅವರು ಫುಲ್ ಗರಂ ಆಗಿದ್ದಾರೆ, ಡಿಸಿಪಿಗಳನ್ನ ಈಗ ಕರೆಸಿಕೊಂಡಿದ್ದಾರಂತೆ. ಏನಾಗ್ತಾ ಇದೆ ಈಗ? ಖಂಡಿತ ನಾಗೇಂದ್ರ ಬಾಬು, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಡ್ರಗ್ಸ್ ತಡೆಯುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಮತ್ತು ಹೊರ ರಾಜ್ಯಗಳಿಂದ ಡ್ರಗ್ಸ್ ಸಂಪರ್ಕ ಇರತಕ್ಕಂಥದ್ದು ಮತ್ತು ರಾಜ್ಯದಲ್ಲೇ ಡ್ರಗ್ಸ್ ಉತ್ಪಾದನೆ ಆಗ್ತಾ ಇದ್ರು ಪೊಲೀಸರು ಅದನ್ನ ಕ್ರಮ ವಹಿಸುತ್ತಿಲ್ಲ ಅನ್ನೋಂಥದ್ದು ನೇರವಾದಂತಹ ಆರೋಪವನ್ನು ಮಾಡಿ ಎಬಿವಿಪಿ ಕಾರ್ಯಕರ್ತರು ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕುವಂಥದ್ದು, ಅದರಲ್ಲೂ ಸರ್ಕಾರಿ ಅಧಿಕೃತ ನಿವಾಸದಲ್ಲಿ ಗೃಹ ಸಚಿವರು ಇದ್ದಂತ ಸಂದರ್ಭದಲ್ಲಿ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಸಾಕಷ್ಟು ಹೊತ್ತು ಪ್ರತಿಭಟನೆಯನ್ನು ಮಾಡಿದ್ರು, ಧಿಕ್ಕಾರವನ್ನ ಕೂಗಿದ್ರು, ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಒಂದಷ್ಟು ಆಕ್ರೋಶವನ್ನು ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಮನೆಯಲ್ಲೇ ಇದ್ದಿದ್ರಿಂದ ಸಹಜವಾಗಿ ಒಂದಷ್ಟು ಪೊಲೀಸರು ಎಚ್ಚೆತ್ತುಕೊಂಡು ಅದನ್ನು ತಡೆಯುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಠಾಣೆಗೆ ಇದರ ಮಾಹಿತಿ ಕೊರತೆ ಇತ್ತ ಅನ್ನುವಂಥದ್ದು ಒಂದು ಬಹಳ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಮತ್ತು ಎಬಿವಿಪಿ ಕಾರ್ಯಕರ್ತರನ್ನ ಹೇಗೆ ಬರೋಕೆ ಬಿಟ್ರಿ ಅನ್ನುವಂಥ ಪ್ರಶ್ನೆ ಕೂಡ ಇದ್ದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರಾದ ಮೇಲೆ ಒಂದಷ್ಟು ಇದೇ ವಿಚಾರವಾಗಿ ಗೃಹ ಸಚಿವರು ಕರೆಸಿಕೊಂಡು ಒಂದಷ್ಟು ಗರಂ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಮತ್ತು ಈ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗೋದಕ್ಕೆ ಒಂದು ರೀತಿಯಲ್ಲಿ ಸರ್ಕಾರಕ್ಕೆ ಕೂಡ ಮುಜುಗರ ಆಗತಕ್ಕಂಥ ಕೆಲಸಗಳು. ಯಾಕಂದ್ರೆ ಈಗಾಗಲೇ ಡ್ರಗ್ಸ್ ತಡೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶಗಳು ಹೊರ ಹಾಕ್ತಾ ಇದ್ದಾರೆ ರಾಜ್ಯದ ಜನರು. ಯಾಕಂದ್ರೆ ಈ ದೊಡ್ಡ ಮಟ್ಟದ ಉತ್ಪಾದನೆ ಘಟಕಗಳು ಬೆಂಗಳೂರಿನಲ್ಲಿ ಸಿಕ್ಕಿರೋದ್ರಿಂದ ಸಹಜವಾಗಿ ಬೆಂಗಳೂರು ಡ್ರಗ್ಸ್ ಸಿಟಿ ಆಗ್ತಾ ಇದೆ, ಉಡ್ತಾ ಬೆಂಗಳೂರು ಆಗ್ತಾ ಇದೆ ಅನ್ನೋ ಒಂದಷ್ಟು
ಒಂದಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಗೃಹ ಇಲಾಖೆ ಮೇಲೂ ಕೂಡ ಒಂದು ರೀತಿಯಲ್ಲಿ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸಗಳು ಆಗ್ತಾ ಇರೋದ್ರಿಂದ ಸಹಜವಾಗಿ ಗೃಹ ಸಚಿವರು ಆಕ್ರೋಶಗೊಂಡು ಡಿಸಿಪಿಗಳನ್ನ ಕರೆಸಿಕೊಂಡು ಒಂದಷ್ಟು ಮಾತನಾಡುವಂತ ಕೆಲಸಗಳಾಗಿದ್ದಾವೆ. ಇನ್ನು ಉಳಿದಂತೆ ಪ್ರತಿಭಟನಾಕಾರರನ್ನ ವಶಕ್ಕೆ ತೆಗೆದುಕೊಂಡು ಅವರನ್ನ ಸದಾಶಿವನಗರ ಪೊಲೀಸ್ ಠಾಣೆಗೆ ಕರೆದೊಯ್ದಿರತಕ್ಕಂಥದ್ದು. ಸಾಕಷ್ಟು ಆಕ್ರೋಶವನ್ನ ಪ್ರತಿಭಟನಾಕಾರರು ಹೊರಹಾಕಿದ್ರು. ಆದರೂ ಬಿಡದಂತಹ ಪೊಲೀಸರು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳಾಗಿದ್ದಾವೆ. ಸದ್ಯಕ್ಕೆ ಇಲ್ಲಿ ಗೃಹ ಸಚಿವರ ಮನೆಗೆ ಹೆಚ್ಚಿನ ಬಂದೋಬಸ್ತನ್ನ ನಿಯೋಜನೆ ಆಗಿರತಕ್ಕಂಥದ್ದು. ನಗರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ 3 ಮೂಲೆಯಲ್ಲಿ 3 ಡ್ರಗ್ ಫ್ಯಾಕ್ಟರಿ ನಡೀತಾ ಇತ್ತು. ಮಹಾರಾಷ್ಟ್ರ ಪೊಲೀಸರು ಬಂದು ಇಲ್ಲಿ ಅದರ ಮೇಲೆ ರೇಡ್ ಅನ್ನ ಮಾಡಿ ಸೀಸ್ ಅನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಬಿವಿಪಿ ಈಗ ಸಿಡಿದಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನಿವಾಸ ಮುಂದೆ ಹೋಗಿ ಮುತ್ತಿಗೆಗೆ ಯತ್ನಪಟ್ಟರು. ಈ ಸಂದರ್ಭದಲ್ಲಿ ಹೈಡ್ರಾಮಾ ನಡೆಯಿತು. ಪ್ರತಿಭಟನಾ ನಿರತರು ಪರಮೇಶ್ವರ್ ಅವರ ನಿವಾಸಕ್ಕೆ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗ್ತಾರೆ. ರಾಜ್ಯ ಸರ್ಕಾರ ವಿಫಲ ಆಗಿದೆ. ಮತ್ತೆ ಮತ್ತೆ ಡ್ರಗ್ಸ್ ಅಂತಹ ಪರಿಸ್ಥಿತಿ ಇದ್ರೂ ಕೂಡ ಇವತ್ತು ರಾಜ್ಯ ಸರ್ಕಾರ ಪೊಲೀಸ್ ಇಲಾಖೆ ನೋಡಿ ಡ್ರಗ್ಸ್ ಫ್ಯಾಕ್ಟರಿಯನ್ನು ಕಂಡುಹಿಡಿಯಕ್ಕಾಗಿಲ್ಲ. ವಿದ್ಯಾರ್ಥಿಗಳನ್ನ ಎಲ್ಲ ಮಾಡ್ತಾ ಇದ್ದಾರೆ. ಹೋರಾಟ ಮಾಡ್ತಾ ಇದ್ದೀವಿ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಎಬಿವಿಪಿ ಅವರು ಎತ್ತು ಮುತ್ತಿಗೆಗೆ ಯತ್ನಿಸ್ತಾರೆ. ಪರಮೇಶ್ವರ್ ಅವರು ಫುಲ್ ಗರಂ ಆಗಿದ್ದಾರೆ. ಡಿಸಿಪಿಗಳನ್ನ ಈಗ ಕರೆಸಿಕೊಂಡಿದ್ದಾರಂತೆ. ಏನಾಗ್ತಾ ಇದೆ ಈಗ? ಖಂಡಿತ ನಗರ ಬಾಬು, ಬಹಳ ಪ್ರಮುಖವಾಗಿ ರಾಜ್ಯದಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. ಡ್ರಗ್ಸ್ ತಡೆಯುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದೆ ಮತ್ತು ಹೊರ ರಾಜ್ಯಗಳಿಂದ ಡ್ರಗ್ಸ್ ಸಂಪರ್ಕ ಇರತಕ್ಕಂಥದ್ದು ಮತ್ತು ರಾಜ್ಯದಲ್ಲೇ ಡ್ರಗ್ಸ್ ಉತ್ಪಾದನೆ ಆಗ್ತಾ ಇದ್ರು ಪೊಲೀಸರು ಅದನ್ನ ಕ್ರಮ ವಹಿಸುತ್ತಿಲ್ಲ ಅನ್ನೋಂಥದ್ದು ನೇರವಾದಂತಹ ಆರೋಪವನ್ನು ಮಾಡಿ ಎಬಿವಿಪಿ ಕಾರ್ಯಕರ್ತರು ಗೃಹ ಸಚಿವರ ಮನೆಗೆ ಮುತ್ತಿಗೆ ಹಾಕುವಂಥದ್ದು. ಅದರಲ್ಲೂ ಸರ್ಕಾರಿ ಅಧಿಕೃತ ನಿವಾಸದಲ್ಲಿ ಗೃಹ ಸಚಿವರು ಇದ್ದಂತ ಸಂದರ್ಭದಲ್ಲಿ ಮುತ್ತಿಗೆ ಹಾಕುವಂತ ಕೆಲಸವನ್ನು ಮಾಡಿದ್ರು. ಸಾಕಷ್ಟು ಹೊತ್ತು ಪ್ರತಿಭಟನೆಯನ್ನು ಮಾಡಿದ್ರು, ಧಿಕ್ಕಾರವನ್ನ ಕೂಗಿದ್ರು. ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿ ಒಂದಷ್ಟು ಆಕ್ರೋಶವನ್ನು
ಬಂದೋಬಸ್ತನ್ನು ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಮನೆಯಲ್ಲೇ ಇದ್ದಿದ್ರಿಂದ ಸಹಜವಾಗಿ ಒಂದಷ್ಟು ಪೊಲೀಸರು ಎಚ್ಚೆತ್ತುಕೊಂಡು ಅದನ್ನು ತಡೆಯುವಂತ ಕೆಲಸವನ್ನು ಮಾಡಿದ್ರು. ಆದ್ರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಠಾಣೆಗೆ ಇದರ ಮಾಹಿತಿ ಇರದ ಕೊರತೆ ಇತ್ತ ಅನ್ನುವಂಥದ್ದು ಒಂದು ಬಹಳ ಪ್ರಶ್ನೆ ಎದ್ದಿರ್ತಕ್ಕಂಥದ್ದು ಮತ್ತು ಎಬಿವಿಪಿ ಕಾರ್ಯಕರ್ತರನ್ನ ಹೇಗೆ ಬರೋಕೆ ಬಿಟ್ರಿ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸರ ಮೇಲೆ ಒಂದಷ್ಟು ಇದೇ ವಿಚಾರವಾಗಿ ಗೃಹ ಸಚಿವರು ಕರೆಸಿಕೊಂಡು ಒಂದಷ್ಟು ಗರಂ ಆಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಮತ್ತು ಈ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಆಗೋದಕ್ಕೆ ಒಂದು ರೀತಿಯ ಸರ್ಕಾರಕ್ಕೆ ಕೂಡ ಮುಜುಗರ ಆಗತಕ್ಕಂಥ ಕೆಲಸಗಳು. ಯಾಕಂದ್ರೆ ಈಗಾಗಲೇ ಡ್ರಗ್ಸ್ ತಡೆಯುವಂತ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶಗಳು ಹೊರ ಹಾಕ್ತಾ ಇದ್ದಾರೆ ರಾಜ್ಯದ ಜನರು. ಯಾಕೆ ಈ ದೊಡ್ಡ ಮಟ್ಟದ ಉತ್ಪಾದನೆ ಘಟಕಗಳು ಬೆಂಗಳೂರಿನಲ್ಲೇ ಸಿಕ್ಕಿರೋದ್ರಿಂದ ಸಹಜವಾಗಿ ಬೆಂಗಳೂರು ಡ್ರಗ್ಸ್ ಸಿಟಿ ಆಗ್ತಾ ಇದೆ, ಉಡ್ತಾ ಬೆಂಗಳೂರು ಆಗ್ತಾ ಇದೆ ಅನ್ನೋ ಒಂದಷ್ಟು ಆಕ್ರೋಶಗಳು ವ್ಯಕ್ತ ಆಗ್ತಾ ಇದ್ದಾವೆ. ಇಂತಹ ಸಂದರ್ಭದಲ್ಲಿ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಗೃಹ ಇಲಾಖೆ ಮೇಲೂ ಕೂಡ ಒಂದು ರೀತಿಯಲ್ಲಿ ಕಪ್ಪು ಮಸಿ ಬೆಳೀತಕ್ಕಂಥ ಕೆಲಸಗಳು ಆಗ್ತಾ ಇರೋದ್ರಿಂದ ಸಹಜವಾಗಿ ಗೃಹ ಸಚಿವರು ಆಕ್ರೋಶಗೊಂಡು ಡಿಸಿಪಿಗಳನ್ನ ಕರೆಸಿಕೊಂಡು ಒಂದಷ್ಟು ಮಾತನಾಡುವಂತ ಕೆಲಸಗಳು ಆಗಿದ್ದಾವೆ. ಇನ್ನು ಉಳಿದಂತೆ ಪ್ರತಿಭಟನಾಕಾರರನ್ನ ವಶಕ್ಕೆ ತೆಗೆದುಕೊಂಡು ಅವರನ್ನ ಸದಾಶಿವನಗರ ಪೊಲೀಸ್ ಠಾಣೆಗೆ ಕರೆದೊಯ್ದಿರತಕ್ಕಂಥದ್ದು. ಸಾಕಷ್ಟು ಆಕ್ರೋಶವನ್ನ ಪ್ರತಿಭಟನಾಕಾರರು ಹೊರಹಾಕಿದ್ರು. ಆದರೂ ಬಿಡದಂತಹ ಪೊಲೀಸರು ಇನ್ನಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿ ಅವರನ್ನ ವಶಕ್ಕೆ ಪಡೆಯುವಂತ ಕೆಲಸಗಳಾಗಿದ್ದಾವೆ. ಸದ್ಯಕ್ಕೆ ಇಲ್ಲಿ ಗೃಹ ಸಚಿವರ ಮನೆಗೆ ಹೆಚ್ಚಿನ ಬಂದೋಬಸ್ತನ್ನ ನಿಯೋಜನೆ ಆಗಿರತಕ್ಕಂಥದ್ದು. ನಗರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.